Hi guys, welcome back Sneha Vlogs YouTube channel. ಮಾರ್ನಿಂಗ್ ಬೇಗ ಎದ್ದು ಕಾಲೇಜ್ ಇರೋದ್ರಿಂದ ರೆಡಿ ಆಗಿಬಿಟ್ಟು ಹೋಗ್ತಿದ್ದೆ. ಅಪ್ಪ ಮುಂದೆ ಬೈಕಲ್ಲಿ ಕಾಯ್ತಿದ್ರು. ಕಾಲೇಜಿಗೆ ಹೋಗಿದ್ದು 7:45 ಆಗಿತ್ತು. ಹಂಗೆ ತಿರಿನ ಪಾರ್ಸೆಲ್ ತೊಗೊಂಡು ಕ್ಲಾಸಲ್ಲಿ ತಿಳ್ಕೊಂಡು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಇವತ್ತು ಗಣೇಶ ದೇವಸ್ಥಾನಕ್ಕೆ ದೀಕ್ಷಾ, ನಾನು, ಭಾಗ್ಯ 3 ಜನನು ಸ್ಕೂಟಿಲಿ ಹೋಗಿ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು, ಖುಷಿ ಇತ್ತು. ಸ್ಕೂಟಿಲಿ ಹೋಗಿದ್ದು ಗಣೇಶನ ಸನ್ನಿಧಿಲೂ ಅಷ್ಟೇ ಪ್ರಸಾದ ತಿಂದ್ಬಿಟ್ಟು. ಆ್ಯಂಡ್ ಏನಂದರೆ ದೇವಸ್ಥಾನದಲ್ಲಿ ಪ್ರತಿ ಮೂಲೆಯಲ್ಲೂ ಗಣೇಶನ ವಿಗ್ರಹಗಳು ಡಿಫ್ರೆಂಟಾಗಿ ಕೆತ್ತಿದ್ರು, ನೋಡೋಕೆ ತುಂಬ ಚೆನ್ನಾಗಿತ್ತು. ಏನೋ ಒಂದು ಖುಷಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಅಲ್ಲಿಂದ ಕಾಲೇಜಿಗೆ ಬಂದರೆ ನಮ್ಮ ಲ್ಯಾಬ್ ಶಿಫ್ಟ್ ಮಾಡ್ತಿದ್ರು. BCA ಬಿಲ್ಡಿಂಗ್ ಇತ್ತಲ್ಲ, ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ರು BC ಲ್ಯಾಬ್ನ. ಸೊ ನಮ್ಮ ಇಂಪಿಗೆ ಫುಲ್ಲು ಹುಷಾರಿಲ್ಲ, ಸುಸ್ತಾಗಿಬಿಟ್ಟಿದ್ದಾಳೆ. ಶಿಫ್ಟ್ ಮಾಡಬೇಕಾದ್ರೆ ಭರ್ಜರಿ ಕೆಲಸ ಮಾಡ್ತಿದ್ವಿ, ಜೂನಿಯರ್ಸು ಸೀನಿಯರ್ಸು ಎಲ್ಲ. ಒಂಥರ ಖುಷಿ ಇತ್ತು. ಲ್ಯಾಬ್ ಶಿಫ್ಟ್ ಮಾಡೋದು ಮಾತ್ರ ಬೇಜಾರಿತ್ತು. ಅಲ್ಲಿ ನಮಗೆಲ್ಲ ಕ್ಲಾಸಸ್ಸಲ್ಲಿ ಅಲ್ಲೇ ಇತ್ತು, ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಒಂದು ಬೇಜಾರಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಹೊಸ ಬಿಲ್ಡಿಂಗ್ ನಾವು ಬಂದಿರಲಿಲ್ಲ. ಫಸ್ಟ್ ಕ್ಲಾಸ್ ಇಂಪಿಗೆ ಹುಷಾರಿಲ್ಲ, ಸುಸ್ತಾಗಿ ಕುತ್ಕೊಂಡಿದ್ರು. ಹಾಗೆ ಒಂದು ವಿಡಿಯೋ ಮಾಡ್ತಿದ್ದೆ, ಎಲ್ಲ ರೇಗಿಸ್ತಿದ್ವಿ. ಒಳ್ಳೇದು ಮಾಡ್ತದ. ಆ್ಯಂಡ್ ನಾವೆಲ್ಲ ಅಲ್ಲಿ ಆಟ ಆಡ್ತಿದ್ವಿ. ಅಷ್ಟೊತ್ತಿಗೆ ಮ್ಯಾಮ್ ಬಂದು ನಗಾಡ್ತಿದ್ರು, ಏನು ಆಟ ಆಡ್ತಿದ್ದೀರಾ ಚಿಕ್ಕ ಮಕ್ಳಂಗೆ ಅಂತ ಹೇಳಿ. ಒಂಥರ ಹೊಸ ಬಿಲ್ಡಿಂಗ್ ಬಂದಿದ್ವಿ, ಅದಕ್ಕೂ ಆಟ ಆಡ್ಕೊಂಡು ಕೂತಿದ್ವಿ. ಆಮೇಲೆ ಕೆರೆ ತಡ ಆಡೋಣ ಅಂತೇಳಿ ರೌಂಡ್ ಸರ್ಕಲ್ ಮಾಡ್ಕೊಂಡ್ಬಿಟ್ಟು ಆಟ ಆಡ್ತಿದ್ವಿ. ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಆಡ್ತಿದ್ವಿ ಅಂದರೆ ಫುಲ್ ಸ್ಟ್ರಾಂಗ್ ಆಗಿ. ಬಟ್ ಏನಂದರೆ ಕೊನೆಗೆಲ್ಲ ಸೋದ್ರು, ನಾನೇ ವಿನ್ನಾಗಿದ್ದು. ಅದೊಂದು ಖುಷಿ ಇತ್ತು. ಲೆಕ್ಚರರ್ಸ್ಗಳು ನೋಡಿ ನಗಾಡ್ತಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ಲೆಕ್ಚರರ್ಸ್ ಮಾತ್ರ ಫ್ರೆಂಡ್ಲಿಯಾಗಿ ಇರ್ತಾರೆ, ಅದೊಂದು ಖುಷಿ ಇದೆ ನನಗೆ. ಆಮೇಲೆ ನಮ್ಮ ಕ್ಲಾಸ್ ಬಾಯ್ಸು ನನ್ನ ಫೋನ್ ತೊಗೊಂಡು ವೀಡಿಯೋ ಮಾಡ್ಕೊತಿದ್ರು. ನಮ್ಮ ಕ್ಲಾಸ್ ಶಶಿಕಿರಣ್ ಅಂತ ಹೇಳಿ ವೀಡಿಯೋ ಮಾಡ್ತೀವಿ ಅಂತ ಹೋಗ್ತಿದ್ದ. ಇವರೆಲ್ಲ ನಮ್ಮ BC ಕ್ಲಾಸ್ಮೇಟ್ಸ್ ಫ್ರೆಂಡ್ಸು. ಹಂಗೆ ಮಾತಾಡ್ತಿದ್ರು. ಕೆಲಸ ಮಾಡಿದರೆ ಬರೀ ಹುಡುಗಿರ್ಗೆಲ್ಲ ಅಲ್ಟೆ ಹೊಡ್ಕೊಂಡು ನಿಂತ್ಕೋತಿದ್ರು. ಫೋನ್ ಮಿಸ್ಸಿಂಗ್ ಅಂತ ಹುಡುಕ್ತಿದ್ಲು. ಅವಳ ಫೋನು ಫ್ರೆಂಡೇ ಮುಚ್ಚಿಟ್ಟಿದ್ಲು, ಕೊನೆಗೆ ಸಿಕ್ತು. ಭರ್ಜರಿ ಕೆಲಸ ಮಾಡ್ತಿದ್ರು ಜೂನಿಯರ್ಸ್ ಎಲ್ಲ. ಹಂಗೆ ವೀಡಿಯೋ ಮಾಡಬೇಕಾದ್ರೆ ಸರ್ನ ವೀಡಿಯೋ ಮಾಡಿಬಿಟ್ಟು ಓಡೋಗ್ಬಿಟ್ಟ ಮಂಜುನಾಥ್. ಅದಾದಮೇಲೆ ನಮಗೆ ಮಧ್ಯಾಹ್ನದ ಮೇಲೆ ಲ್ಯಾಬ್ ಇತ್ತು. ಲ್ಯಾಬಲ್ಲಿ ಹೋದರೆ ಇಂಪಿಗೆ ಬೇರೆ ಹುಷಾರಿರಲಿಲ್ಲ, ರೆಕಾರ್ಡ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಕುತ್ಕೊಂಡು ರೆಕಾರ್ಡ್ ಬೇರೆ ಬರೀತಿದ್ಲು. ಲ್ಯಾಬಲ್ಲಿ ರೆಕಾರ್ಡೆಲ್ಲ ಬರೆದು ಕಂಪ್ಲೀಟ್ ಮಾಡಿಕೊಂಡು ಲ್ಯಾಬ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡಿ ಹೊರಟೆ. ಅಷ್ಟರಲ್ಲಿ ನಮ್ಮ ಅಣ್ಣ ಫೋನ್ ಮಾಡಿದ್ದ. ಅವನಲ್ಲಿ ಕಾಯ್ತಿದ್ದ. ಅವನ ಜೊತೆ ಊರಿಗೆ ಬೇಗ ಬಂದೆ ಇವತ್ತು. ಊರಿಗೆ ಬೇಗ ಬಂದೆ. ಬಟ್ ಏನಂದರೆ ಸ್ಕಿನ್ನೆಲ್ಲ ಒಂಥರ ಡಲ್ ಆದಂಗೆ ಆಗಿತ್ತು, ಆಮೇಲೆ ಫುಲ್ ಟ್ಯಾನ್ ಆದಂಗೆ ಆಗಿತ್ತು. ಅದಕ್ಕೆ ನೈಟ್ ಟೈಮ್ ಮಾತ್ರ ಸ್ಕಿನ್ ಕೇರ್ ಮಾಡ್ತಿದ್ದೀನಿ, ಮಾರ್ನಿಂಗ್ ಮಾಡಲ್ಲ. ಎದ್ದಾಳದೆ 5 ಆ ಟೈಮಲ್ಲಿ ಸ್ಕಿನ್ ಕೇರ್ ಬೇರೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಅಂತೂ ನನಗಿರಲ್ಲ. ಸೊ ನೈಟ್ ಅಷ್ಟೇ. ಮನೆಗೆ ಬಂದಮೇಲೆ ಸ್ಕಿನ್ ಕೇರ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅನ್ನೋದೊಂದು ವೀಡಿಯೋ ಮಾಡಿದ್ದೀನಿ, ಇದರಲ್ಲೇ ನೋಡಿ ಗೈಸ್. ಮೊದಲು ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ರೋಸ್ ವಾಟರ್ ಅಪ್ಲೈ ಮಾಡಿಕೊಂಡು ಯಾವುದು ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ನ ಅಪ್ಲೈ ಮಾಡ್ಕೊತೀನಿ ಸ್ಕಿನ್ಗೆ. ಅದನ್ನ ಫುಲ್ ಸ್ಪೇಸ್ಗೆ ಮಸಾಜ್ ಮಾಡ್ತೀನಿ, ಅದು ಅಬ್ಸಾರ್ಬ್ ಆಗೋ ತನಕ. ಅದು ಕಂಪ್ಲೀಟಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆದಮೇಲೆ ಸ್ಕಿನ್ನ ಹಂಗೆ ಟ್ಯಾಪ್ ಮಾಡ್ತೀನಿ, ಸ್ಕಿನ್ ಒಳಗಡೆ ಹೋಗಿ ಅಂತ ಹೇಳಿ. ಅದಾದಮೇಲೆ ಮಾಯಿಶ್ಚರೈಸರ್, ಎಮೋಲಿನ್ ಮಾಯಿಶ್ಚರೈಸರ್. ಏನಂದರೆ ಅದು ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಅದು ನನ್ನ ಫೇಸ್ ಡ್ರೈ ಸ್ಕಿನ್ ಅಲ್ವಾ, ಸೊ ತುಂಬ ಇಷ್ಟ. ಅದು ಫುಲ್ ಖಾಲಿ ಆಗೋ ರೇಂಜಿಗೆ ಯೂಸ್ ಮಾಡಿದ್ದೀನಿ. ನನ್ನ ಫೇಸ್ ಫುಲ್ ಡ್ರೈ ಇರೋದ್ರಿಂದ ಮಾಯಿಶ್ಚರೈಸರ್ನ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೋತೀನಿ ನಾನು. ನೈಟ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಯಾವಾಗಲೂ ಹಾಕ್ತಿರ್ಲಿಲ್ಲ. ಬಟ್ ಇವತ್ತೊಂದು ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಶುಂಠಿ ಸನ್ಸ್ಕ್ರೀನ್ನ ತಗೊಂಡು ಅಪ್ಲೈ ಮಾಡೋಣ ಅಂತ ತಗೊಂಡೆ. ಎಲ್ಲ ಡರ್ಮಾ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು, ಬಟ್ ದಿನಕ್ಕೆ 2 ಟೈಮ್ಸ್ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡೋದು ಒಂದೇ ಸಲ. ನಾನು ಮಾರ್ನಿಂಗ್ ಬೇಗ ಎದ್ದಾಳ್ತೀನಿ, ಸೊ ನಾನು ಏನೂ ಹಾಕಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ರೋಸ್ ವಾಟರ್ ಆ್ಯಂಡ್ ಪಾಂಡ್ಸ್ ಕ್ರೀಮ್, ಇದು ಮಾರ್ನಿಂಗ್ ನಾನು ಕಾಲೇಜಿಗೆ ಹಾಕ್ಕೊಂಡು ಹೋಗೋದು. ಮೊದಲೆಲ್ಲ ಇಷ್ಟೆಲ್ಲ ಸ್ಕಿನ್ ಕೇರ್ ಮಾಡ್ಕೋತಿದ್ದೆ, ಬಟ್ ನಾನು 5:30ಗೆ ಎದ್ದೇಳಬೇಕು. ಅದರಿಂದ ಸೊ ಅಷ್ಟು ಬೆಳಗ್ಗೆ ಅದೆಲ್ಲ ಯಾವಾಗ ಹಚ್ಕೋತಾಳೆ ಅಂತ ನನಗಿಷ್ಟ ಆಗಲ್ಲ. ಸೊ ನಾನು ಹಾಕಲ್ಲ. ರೋಸ್ ವಾಟರ್ ಪಾಂಡ್ಸ್ ಕ್ರೀಮ್ ನೈಟ್ ಬಂದು ಮನೆಗೆ ಸ್ಕಿನ್ ಕೇರ್ ಮಾಡ್ಕೋತೀನಿ, ಜೊತೆಗೆ ವ್ಯಾಸ್ಲಿನ್ ಒಂದು ಅಪ್ಲೈ ಮಾಡ್ಕೋತೀನಿ ಲಿಪ್ಸ್ಗೆ. ಇದು ನನ್ನ ಡೈಲಿ ಸ್ಕಿನ್ ಕೇರ್ ಆಗಿರುತ್ತೆ ಇಷ್ಟೇ. ಇದನ್ನು ಮೊದಲು ಮಾಡ್ತಿರಲಿಲ್ಲ, ಬಟ್ ಇವಾಗ ಟ್ಯಾನ್ ಆಗ್ತಿರೋದ್ರಿಂದ ಮಾಡ್ತಿದ್ದೀನಿ. ಸಂಡೇ ಟೈಮ್ ಮಾರ್ನಿಂಗ್ ಆ್ಯಂಡ್ ನೈಟ್ 2 ಟೈಮು ಮಾಡ್ತೀನಿ. ಇನ್ನು ಯಾರಿಗಾದ್ರೂ ಸ್ಕಿನ್ ಕೇರ್ ಬಗ್ಗೆ ಐಡಿಯಾಸ್ ಗೊತ್ತಿದ್ರೆ ನನಗೂ ಸ್ವಲ್ಪ ಹೇಳಿ. ಇಷ್ಟೇ.
ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ವ್ಲಾಗ್ ಕೂಡ ಕರೆಕ್ಟಾಗಿ ಮಾಡ್ತಿದ್ದೀನೋ ಇಲ್ವೋ ಅದು ಗೊತ್ತಿಲ್ಲ. ಏನಾದರೂ ಸಜೆಷನ್ ಕೊಡೋದಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಮನೆಗೆ ಬಂದು ಸ್ವಲ್ಪ ನೋಟ್ಸ್ ಬರೆಯೋದಿತ್ತು ಆ್ಯಂಡ್ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ನಾಳೆ ನಮಗೆ ಟೆಸ್ಟ್ ಇತ್ತು. ಸ್ಟ್ರಕ್ಚರ್ ಬರೆಯೋಕ್ಕೆ ಹೇಳ್ತಾರೆ ಮ್ಯಾಮು. ಸೊ ಅದಕ್ಕೋಸ್ಕರ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸ್ಟ್ರಕ್ಚರ್ನ ಒಂದು 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಆದಮೇಲೆ ಕಲಿತೆ. ದೆನ್ ಸ್ವಲ್ಪ ನೋಟ್ಸ್ ಬರೆಯೋದಿತ್ತು, ನೋಟ್ಸ್ ಬರ್ದಾಯಿತು. ಆಮೇಲೆ ಅಮ್ಮ ಊಟ ಇಟ್ಕೊಟ್ರು, ತಿಂದೆ. 10 ಆಯಿತು. ವಿಡಿಯೋ ಎಡಿಟಿಂಗ್ ಮಾಡಿ ಊಟ ಮಾಡಿ ಎಲ್ಲ ಮಲ್ಕೊಳ್ಳೋದ್ರೊಳಗೆ 10 ಆದರೂ ಪರವಾಗಿಲ್ಲ. ಹೀಗೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿನಿ. ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.